ನಮಸ್ತೆ ಎಲ್ರಿಗೂ. ಸೊ ನಾನು ನಿಮ್ಮ ಈಶಾ. ನಿಮ್ಮೆಲ್ರಿಗೂ ಗೊತ್ತಿರೋಂಗೆ 2021 ನಾನು ಕೋವಿಡ್ ಟೈಮಲ್ಲಿ ಅಡುಗೆ ಮಾಡಿ ತೋರಿಸೋದು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ಮಶ್ರೂಮ್ ಸೂಪೇನೋ ಮಾಡೋಕ್ಕೆ ಹೋಗಿ ಮಶ್ರೂಮ್ ತರಕ್ಕೆ ಹೋಗಿ ನನಗೆ ಕೋವಿಡ್ ಬಂದ್ಬಿಡ್ತು. ಆದ ಕಾರಣದಿಂದ ಒಂದು 15 ದಿನ ನಿಲ್ಲಿಸಿ ಮೂಡಟ್ಟೋಗಿ ಇಟ್ಬಿಟ್ಟಿದ್ದೆ. ಸೊ ಇವಾಗ ನಾನು ಒಂದು ಸಫನ್ ತೊಗೊಂಡಿದ್ದೀನಿ. ವಿಡಿಯೋ ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ಇದ್ರ ಜೊತೆಗೆ ಹೊರಗಡೆ ಎಲ್ಲ ತುಂಬ ಜಾಸ್ತಿ ಕ್ವಾಂಟಿಟಿಲಿ ಅಡುಗೆ ಮಾಡ್ತಿದ್ದೀನಿ. ತುಂಬ ಜನ ಕೇಳ್ತಿದ್ರು ನನಗೆ ಅಡುಗೆ ಮಾಡೋಕ್ಕೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ, ಬಟ್ ಯಾರಿಗಾರು ಹೇಳ್ಕೊಡೋದ್ರಿಂದ ಏನಾದ್ರು ಯೂಸ್ ಆಗಲಿ ಅಂತ. ಸೊ ರೆಸ್ಟೋರೆಂಟಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ಇದೆಲ್ಲ ಕನ್ಸಿಡರ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಈ ಸಲ ಹೆಲ್ದಿ ಲೈಫ್ ಸ್ಟೈಲ್ ಲಿವಿಂಗ್ಗೆ, ಡೈಲಿ ಲಿವಿಂಗ್ಗೆ ಈಸಿಯಾಗಿ ಅಡುಗೆ ಮಾಡ್ಕೊಳ್ಳೋಂಥದ್ದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಂದರೆ ಕೋವಿಡ್ ಟೈಮಲ್ಲಿ ನಾನು ಸ್ವಲ್ಪ ದಪ್ಪ ಹೋಗಿದ್ದೆ. ಅದಾದಮೇಲಿಂದ ರಿಯಲೈಸ್ ಆಗಿ ಅವಾಗಿಂದ ನಾನು ಇವಾಗವರೆಗೂ ಆಲ್ಮೋಸ್ಟ್ 4 ಇಯರ್ಸಿಂದ ನಂದು 74 to 76 kgs ಇಷ್ಟಲ್ಲೇ ಇದೆ ನಂದು, ವಿಚ್ ಈಸ್ ವೆರಿ ಗುಡ್ ಫಾರ್ ಮೈ ಹೈಟ್. ಸೊ ನಾನು ಏನೇನು ಹೆಲ್ದಿಯಾಗಿ ಮಾಡ್ಕೋತೀನಿ, ಐ ಮೀನ್ ನನ್ನ ಲೈಫ್ ಸ್ಟೈಲ್ ಹೆಂಗಿದೆ, ನಾನಿರೋದು ಇವಾಗ ಲಂಡನಲ್ಲಿ. ಸೊ ನನ್ನ ಲೈಫ್ ಸ್ಟೈಲ್ ಹೆಂಗಿದೆ ಆ ಥರ ನಾನು ಅಡುಗೆ ಮಾಡ್ಕೊಂಡು ಹೋಗ್ತೀನಿ. ಸೊ ಅದನ್ನು ನಿಮಗೂ ಹಂಗೆ ಶೇರ್ ಮಾಡ್ತಾ ಹೋಗ್ತೀನಿ. ಮಧ್ಯೆ ಹೊರಗಡೆ ಜಾಸ್ತಿ ಮಾಡೋದು ಹೇಳ್ಕೊಡ್ತೀನಿ, ಬಟ್ ಮೆಜಾರಿಟಿ ಹೆಲ್ದಿ ಲಿವಿಂಗ್ ಅಡುಗೆ ಲೈಫ್ ಸ್ಟೈಲ್ ಹೇಳ್ಕೊಡ್ತೀನಿ, ಬೇಸಿಕಲಿ ಫಾರ್ ಇಂಡಿಯನ್, ಸೌತ್ ಇಂಡಿಯನ್. ಸ್ಟಾರ್ಟ್ ಮಾಡೇ ಬಿಡೋಣ. ರಸಮ್, ರೈಸ್ ಮತ್ತು ಸೈಡಲ್ಲಿ ಸ್ವಲ್ಪ ಆಲೂ ಪಲ್ಯ. ಇದು ಸುಮ್ಮನೆ ಕಂಫರ್ಟ್ ಫುಡ್. ಸೊ ಜಸ್ಟ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬ ಈಸಿ, ನೋಟ್ ಮಾಡ್ಕೊಳ್ಳಿ. ಸೊ 2 ರಿಂದ 3 ಟೊಮೆಟೊ, 1 ಈರುಳ್ಳಿ, 1 ಶುಂಠಿ, 1 ಬೆಳ್ಳುಳ್ಳಿ, ಒಂದೊಂದು ಇಷ್ಟಿಷ್ಟು, ಆಮೇಲೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ, ಮತ್ತು ರಸಮ್ ಪೌಡರ್ ಇದ್ದರೆ ರಸಮ್ ಪೌಡರ್ ಅಥವಾ ಸಾಂಬಾರ್ ಪೌಡರ್, ಎನಿಥಿಂಗ್ ಗೋಸ್ಬಲ್, ಮತ್ತು ಹುಣಸೆ ಹಣ್ಣು ಬೇಕು. ಇದಿಷ್ಟು ರೆಡಿ ಮಾಡಿಕೊಂಡ್ರೆ ರಸಮ್ ರೆಡಿ. ಲೆಟ್ಸ್ ಸಿ ಹೌ ಟು ಡು ಇಟ್. ಸೊ ನಾನಿವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕೋತೀನಿ. ನಾನು ಯೂಶ್ವಲಿ ಎಣ್ಣೆ ಚೂರು ಜಾಸ್ತಿ ಯೂಸ್ ಮಾಡ್ತೀನಿ ಬೇಕಾದ್ರೆ, ಯಾಕಂದರೆ ಹೊರಗಡೆ ಎಣ್ಣೆ ಜಾಸ್ತಿ ನನ್ನ ಬಾಡಿಗೆ ಸೇರಲ್ಲ ಅಂತ. ಅದಕ್ಕೆ ಸ್ವಲ್ಪ ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಶುಂಠಿ, ಜಿಂಜರ್ ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲಿ ಹಾಕೋತೀನಿ. ಗ್ರೀನ್ ಚಿಲ್ಲಿ ಇಲ್ಲ, ಇಲ್ಲಿ ನನಗೆ ರೆಡ್ ಚಿಲ್ಲಿ ಸಿಗುತ್ತೆ ಅದೇ ಥರ. ಸೊ ರೆಡ್ ಚಿಲ್ಲಿ ಹಾಕೋತೀನಿ. ಅದಕ್ಕೆ ಆನಿಯನ್ಸ್ ಹಾಕ್ಕೊಂಡು ಆನಿಯನ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಸ್ವಲ್ಪ ರೋಸ್ಟ್ ಆಗಬೇಕು, ತುಂಬ ಜಾಸ್ತಿ ಬೇಡ, ಸ್ವಲ್ಪ ರೋಸ್ಟ್ ಆದರೆ ಸಾಕು. ಆಮೇಲೆ ಅದಕ್ಕೆ 2 ರಿಂದ 3 ಟೊಮೆಟೊ ಹಾಕೋತಿದ್ದೀನಿ. ಟೊಮೆಟೊ ಸೈಜ್ ತಕ್ಕಂತೆ ಹಾಕ್ಕೊಳ್ಳಿ. ಸೊ ಟೊಮೆಟೊ ಅಲ್ಲಿ ನಿಮಗೆ ಹೆಲ್ದಿಯಾಗಿ ಏನು ಆಗಬೇಕಂದ್ರೆ ಟೊಮೆಟೊದು ಬೀಜಗಳನ್ನ ತೆಗೆದುಬಿಡಿ, ಅದರಿಂದ ಕಿಡ್ನಿ ಸ್ಟೋನ್ ಆಗೋ ಚಾನ್ಸ್ ಜಾಸ್ತಿ. ನನಗೆ ಆಗಿತ್ತು, ಅದಕ್ಕೆ ಹೇಳ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಕೋರಿಯಂಡರ್ ಪೌಡರ್ ಹಾಕಿ ಮತ್ತು ರಸಮ್ ಪೌಡರ್ ಹಾಕಿ ಚೆನ್ನಾಗಿ ಅಲ್ಲಾಡ್ಸ್ಕೊಳ್ಳೋದು. ಹೀಗೆ ಚೆನ್ನಾಗಿ ಅಲ್ಲಾಡ್ಸಿದ ಮೇಲೆ ಇದು ಟೈಟ್ ಆಗಬೇಕು ತುಂಬ, ಅದರಲ್ಲಿರೋ ನೀರಂಶ ಎಲ್ಲ ಹೋಗಬೇಕು. ಅದಕ್ಕೆ ಹಿಂಗೆ ಹಾಕೋತೀನಿ. ಆರೋಗ್ಯಕರವಾಗಿ ಪರಿಶುದ್ಧವಾಗಿ ಇರಲಿ ಅಂತ ಹಿಂಗೆ ಹಾಕ್ಕೊಂಡಿದ್ದೀನಿ. ಸೊ ಇದು ಮನೆಯಲ್ಲೇ ಮಾಡೋದ್ರಿಂದ ಏನು ವರಿ ಮಾಡ್ಕೊಳ್ಳೋದು ಬೇಕಿಲ್ಲ, ತುಂಬ ಹೆಲ್ದಿ. ಇದಕ್ಕೆ ಸ್ವಲ್ಪ ಅರಿಶಿನನೂ ಹಾಕೋಬೇಕು. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಈ ಕೊರಿಯಂಡರ್ ಲೀಫ್ ಜಾಸ್ತಿ ಹಾಕಿದಷ್ಟು ಜಾಸ್ತಿ ಟೇಸ್ಟ್ ಅದು. ಸೊ ಇದನ್ನು ಹಾಕಿ ಚೆನ್ನಾಗಿ ಮತ್ತೆ ಅಲ್ಲಾಡ್ಸೋದು. ತುಂಬ ಬೇಯಬೇಕು, ಚೆನ್ನಾಗಿ ಬೆಂದು ಗೊಜ್ಜು ಥರ ಆಗಬೇಕು. ಈಗ ನೋಡ್ತಿದ್ದೀರಲ್ಲ ಆ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು. ಅದಕ್ಕೆ 10 ಮಿನಿಟ್ಸ್ ಹುಣಸೆ ಹುಳಿ ರೆಡಿ ಮಾಡ್ಕೊಂಡಿದ್ದೆ. ಹುಣಸೆ ನೀರನ್ನ ಹಾಕ್ಬಿಟ್ಟು ಮತ್ತೆ ಅದನ್ನು ಸ್ವಲ್ಪ ಅಲ್ಲಾಡಿಸಿ ಕುದಿಸ್ಬೇಕು. ಸೊ ಈ ಕುದಿಸುವಾಗ ಚೆನ್ನಾಗಿ ಅದು ಕುದ್ದಷ್ಟು ರುಚಿ ಜಾಸ್ತಿ. ಸೊ ಕುದಿಯೋಕ್ಕೆ ಬಿಡಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತು ನೀರು ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಟ್ಬಿಡಿ. ಇದಷ್ಟ ಆದಮೇಲೆ ರಸಮ್ ರೆಡಿ ಆಗೋಗುತ್ತೆ. ಈ ರಸಮ್ ಜೊತೆಗೆ ನಮಗೆ ಬರೀ ರಸಮ್ ರೈಸ್ ಇಷ್ಟೇ ತಿನ್ನೋಕ್ಕಾಗಲ್ಲ, ಸ್ವಲ್ಪ ಪೊಟ್ಯಾಟೊ ಫ್ರೈನೂ ಮಾಡ್ಕೊಬಿಡೋಣ. ಅದೂ ತುಂಬ ಈಸಿ. ಸೊ ಅದು ಹೆಂಗೆ ಮಾಡೋದು ಅಂತ ನೋಡೋಣ. ಅದೇ ಸೇಮ್ ಪ್ಯಾನ್ಗೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೋತಿದ್ದೀನಿ. ಚೆನ್ನಾಗಿ ಆಯಿಲ್ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೋತಿದ್ದೀನಿ. ಜಾಸ್ತಿ ಬೆಳ್ಳುಳ್ಳಿ, ಜಾಸ್ತಿ ಈರುಳ್ಳಿ ಹಾಕ್ಕೊಳ್ಳಿ, ಏನು ಇದಿಲ್ಲ. ಒಂದು ಆಲೂಗಡ್ಡೆ ಹಾಕ್ಕೋತಿದ್ದೀನಿ. ನಾನು ಬೇಬಿ ಪೊಟ್ಯಾಟೋಸ್ ತೊಗೊಂಡಿದ್ದೀನಿ. ನೀವು ಯಾವ ಪೊಟ್ಯಾಟೊ ಬೇಕೋ ಅದ್ರಲ್ಲಿ ಮಾಡ್ಕೋಬೋದು. ಚೆನ್ನಾಗಿ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಹುರಿಯೋದು. ಮಧ್ಯದಲ್ಲಿ ಅದಕ್ಕೆ ಉಪ್ಪು ಹಾಕೋದು. ಉಪ್ಪು ಯಾವುದೇ ತರಕಾರಿಗಾದ್ರು ಬೇಯುವಾಗ ಹಾಕಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ, ಚೆನ್ನಾಗಿ ಬಾಂಡಿಂಗ್ ಆಗುತ್ತೆ. ಜೊತೆಗೆ ಕೋರಿಯಂಡರ್ ಪೌಡರ್ ಮತ್ತು ಚಿಲ್ಲಿ ಪೌಡರ್ನ ಲಾಸ್ಟಲ್ಲಿ ಹಾಕೋತಿದ್ದೀನಿ.
ಹಾಕ್ಕೊಂಡು ಚೆನ್ನಾಗಿ ಅದು ಹುರ್ದು ಅದು ಒಂಥರ ತುಂಬ ಚೆನ್ನಾಗುತ್ತೆ. ಇಷ್ಟೇ ಸಿಂಪಲ್, ಏನೂ ಜಾಸ್ತಿ ಇಲ್ಲ. ಹಿಂಗೆ ಅಲ್ಲಾಡ್ಸೋದು. ಇದೊಂದು ಸ್ವಲ್ಪ ನಾನು ಅಡುಗೆ ಶೋಕಿ. ಈಗ ರೈಸು ಚೆನ್ನಾಗಿ ಬೆಂದಿದೆ. ರೈಸ್ಗೆ ನಾನು ಜಾಸ್ತಿ ನೀರು ಹಾಕಿ ಚೆನ್ನಾಗಿ ಕೂಗ್ಸಿದ್ದೀನಿ. ಸೊ ರೈಸ್ ಹಾಕ್ಕೊಂಡು ರಸಮ್ ಹಾಕ್ಕೊಂಡು ಟ್ರೈ ಮಾಡ್ಬಿಡೋಣ. ಸೊ ಸರ್ಪ್ರೈಸ್ಗೆ ನಾನು ಹಿಂಗೆ ಅಡುಗೆ ಮಾಡ್ತಾ ನನ್ನ ಫ್ಲ್ಯಾಟ್ಮೇಟ್ ಒಬ್ಳಿದ್ದಾಳೆ, ಸೌತ್ ಆಫ್ರಿಕಾದವಳು, ಲಿಂಡಾ ಅಂತ. ಅವಳು ಬಂದ್ಬಿಟ್ಟು ನಿಂತ್ಕೊಂಡು ನಂದು ವಿಡಿಯೋ ನಂದು ಅಡುಗೆ ಶೋಕಿ ನೋಡ್ತಾ ಇದ್ಲು. ತುಂಬ ಚೆನ್ನಾಗಿದೆ ಅನಿಸುತ್ತೆ. ಟೇಸ್ಟ್ ಕೊಡೋಣ. ಊರುಗಳಿಗೆಲ್ಲ ಈ ಖಾರ ತಡೆಯೋಕ್ಕಾಗಲ್ಲ. ಮೊನ್ನೆ ನಾನು ಇಸ್ಕಾನಲ್ಲೆಲ್ಲೋ ಅಡುಗೆ ಮಾಡಿದ್ದೆ, ಏನು ಲೈಟಾಗಿದೆ ತುಂಬ, ಅದನ್ನೇ ಎಲ್ಲ ಫುಲ್ ಖಾರ ಅಂತ ಅಂದ್ಕೊಂಡು ತಿಂದರು. ಸೊ ಅಲ್ಲೊಂದು ಸ್ವಲ್ಪ ಖಾರ ಡಿಫ್ರೆನ್ಸ್ ಆಗುತ್ತೆ, ಬಟ್ ಸ್ಟಿಲ್ ಓಕೆ, ಚೆನ್ನಾಗಿರುತ್ತೆ. ಟೇಸ್ಟ್ ಒಂದು ಚೆನ್ನಾಗಿರುತ್ತೆ. ಕೊಟ್ಟು ನೋಡೋಣ. Linda is trying it. Yeah, Is it hot? You're trying It's it for so the first good. time. Yes, what is it called? Wait, what is this? This is rice, rasam, Rasam? and then this is potato fry. Potatoes. Yeah. Okay, wait, let me try it all together. This should be That's very spicy good. for you. It is! Tasted it, and ಇವಾಗ ನಾನು ಟೇಸ್ಟ್ ನೋಡ್ತೀನಿ. ರಸಮ್ ರೈಸ್, ಸಿಂಪಲ್ ರೆಸಿಪಿ, ಈಸಿ ರೆಸಿಪಿ. It is very spicy for you. Potato fry is very nice.